ಸರಿಪೋದ ಶನಿವಾರ ನಾಣಿ, ಪ್ರಿಯಾಂಕಾ ಮೋಹನ್, ಎಸ್.ಜೆ. ಸೂರ್ಯ ಮೇನ್ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ಸಿಂಪಲ್ ಸ್ಟೋರಿ ತಗೊಂಡು ಮೂವಿ ಪೂರ್ತಿ ಎಂಗೇಜ್ ಮಾಡಿಸೋದಿದೆಯಲ್ಲ, ಅಷ್ಟು ಈಸಿ ಇರಲ್ಲ. ಸೊ ಆ ಕೆಲಸನ ಈ ಮೂವಿ ಎಷ್ಟರ ಮಟ್ಟಿಗೆ ಆಡಿಯನ್ಸ್ನ ಎಂಗೇಜ್ ಮಾಡಿಸಿದೆ ಅಂತ ಇಂಡಿಯಾ ರಿವ್ಯೂನಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಈ ಸಿನಿಮಾದ ಪ್ಲಾಟ್ ಏನಂದರೆ, ನಮ್ಮ ಹೀರೋ ಸೂರ್ಯ ಯಾವ ದಿನ ಎಷ್ಟೇ ಕೋಪ ಬಂದರೂ ಅದನ್ನು ಶನಿವಾರ ಮಾತ್ರ ಆ ಕೋಪನ ಆಚೆ ಹಾಕ್ತಾನೆ. ಆ್ಯಂಡ್ ಇನ್ನೊಂದು ಕಡೆ ಇನ್ಸ್ಪೆಕ್ಟರ್ ದಯಾ. ಹೆಸರಲ್ಲೇನೋ ದಯ ಇದೆ, ಆದರೆ ಕ್ಯಾರೆಕ್ಟರಲ್ಲಿ ಒಂದು ಚೂರು ದಯ ಇಲ್ಲದೆ ಇರೋ ಮನುಷ್ಯ. ದಿನಪೂರ್ತಿ ಸಿಟ್ಟಲ್ಲೇ ಇರ್ತಾನೆ. ಸೊ ಸೂರ್ಯಂಗೆ ಈ ದಯ ಹೆಂಗೆ ತಗಲಾಕೊಂತಾನೆ, ಅವ್ರ ಮಧ್ಯ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗಿದೆ ಹೇಗೆ, ಇವ್ರಿಗೂ ಸೋಕುಲಪೇಲಂ ವಿಲೇಜ್ಗೆ ಏನು ಸಂಬಂಧ, ಸೂರ್ಯ ಶನಿವಾರನೇ ಯಾಕೆ ಕೋಪನ ಆಚೆ ಹಾಕ್ತಾನೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಇದರ ಫಸ್ಟ್ ಹಾಫ್ ನಾರ್ಮಲ್ ಎಲ್ಲ ಸಿನಿಮಾದಲ್ಲೂ ಇರೋ ಥರನೇ ಕ್ಯಾರೆಕ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನರೇಟಿವ್ನ ಸ್ಲೋ ಆಗಿ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ನ ಮಾಡೋದ್ರಲ್ಲೇ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಬಟ್ ಇದೆಲ್ಲ ಒಂದು ಚೂರು ಬೋರ್ ಇಡ್ಸಲ್ಲ, ತುಂಬ ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತೆ. ಅದಕ್ಕೆ ಕಾರಣನೇ ಶನಿವಾರ ಅನ್ನೋ ಒಂದು ದಿನಾನ ಸೆಟಪ್ ಮಾಡ್ಕೊಂಡಿರೋ ರೀತಿ. ಆ ದಿನಾನ ನಮಗೆ ಮೂವಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಪ್ರಾಪರಾಗಿ ಸೆಟಪ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂದರೆ ತುಂಬ ಇಂಪ್ರೆಸಿವ್ ಆಗಿತ್ತು. ಬಟ್ ಸ್ಟಾರ್ಟಿಂಗಲ್ಲಿ ಆ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊತಾರೆ. ಅದೇನು ಮ್ಯಾಟರ್ ಆಗಲ್ಲ ಸಿನಿಮಾ ನೋಡಬೇಕಾದ್ರೆ. ಜೊತೆಗೆ ಎಮೋಷನ್ಸ್ನೂ ಕೂಡ ಪರ್ಫೆಕ್ಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಸೆಕೆಂಡ್ ಹಾಫಲ್ಲಿ ಸ್ಟಾರ್ಟಿಂಗ್ ಸ್ಟೋರಿ ಡ್ರ್ಯಾಗ್ ಆಗ್ತಿದೆ ಅನಿಸುತ್ತೆ, ಅಲ್ಲಿ ಸ್ವಲ್ಪ ಸ್ಲೋ ಫೀಲ್ನ ಕ್ರಿಯೇಟ್ ಮಾಡಿಸುತ್ತೆ. ಅದು ಒಂದು 10 ಮಿನಿಟ್ಸ್ ಇರುತ್ತೆ ಅಷ್ಟೇ. ಅದಾದಮೇಲೆ ಮತ್ತೆ ಗ್ರಾಫ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅವಾಗ ಬರೋ ಡ್ರಾಮ್ಯಾಟಿಕ್ ಟ್ವಿಸ್ಟ್ಗಳಾಗಿರ್ಬೋದು, ಕ್ಯಾರೆಕ್ಟರ್ಸ್ ಮಧ್ಯೆ ಸ್ಟ್ರಗಲ್ನ ಎಕ್ಸ್ಪ್ಲೋರೇಷನ್ ಮಾಡಿರೋ ರೀತಿ ಆಗಿರ್ಬೋದು, ಸಖತ್ ಇಂಟ್ರೆಸ್ಟಿಂಗ್ ಆಗಿ ಸ್ಕ್ರೀನ್ ಪ್ಲೇ ಮೂಲಕ ತೋರಿಸಿದ್ದಾರೆ. ಇನ್ನು ಪ್ರೀ ಕ್ಲೈಮ್ಯಾಕ್ಸ್ ಟು ಕ್ಲೈಮ್ಯಾಕ್ಸ್ ಒಂದು ರೇಂಜಿಗೆ ಸ್ಯಾಟಿಸ್ಫ್ಯಾಕ್ಷನ್ನ ಕೊಡ್ತು. ಇನ್ನು ಈ ಸಿನಿಮಾದ ಪಾಸಿಟಿವ್ಸ್, ಸ್ಕ್ರೀನ್ ಪ್ಲೇ ಆ್ಯಂಡ್ ಡೈಲಾಗ್ಸ್ ಮಸ್ತಾಗಿತ್ತು. ನಾನಿ ಇಂಟ್ರೋ ಕೂಡ ತುಂಬ ಯೂನಿಕ್ ಆಗಿತ್ತು. ಆ್ಯಂಡ್ ಇನ್ನೊಂದೇನೆಂದರೆ BGM. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಆ BGM ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ ನೀವು ಥಿಯೇಟರ್ನಲ್ಲೇ ಕೂತು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇನ್ನು ರೈಟಿಂಗ್ ಯಾವ ರೀತಿ ಬರ್ಕೊಂಡಿದ್ದಾರೆ ಅಂದರೆ, ಎಲ್ಲೂ ಬೋರ್ ಫೀಲ್ ಬರದೇ ಇರೋ ಥರ ಆಡಿಯನ್ಸ್ ಎಡ್ಜ್ ಆಫ್ ದಿ ಸೀಟಲ್ಲಿ ಕೂತ್ಕೊಂಡು ಪ್ರತಿ ಸೀನ್ನ ಎಂಜಾಯ್ ಮಾಡೋ ಥರ ಇತ್ತು. ಬಟ್ ಆಗಲೇ ಹೇಳ್ದಂಗೆ ಸೆಕೆಂಡ್ ಹಾಫಲ್ಲಿ ಸ್ಲೋ ಫೀಲ್ ಏನೋ ಕೊಡುತ್ತೆ, ಆದರೆ ಅಲ್ಲಿರೋ ಪರ್ಫಾರ್ಮೆನ್ಸ್ ಮೂಲಕ ಬೋರ್ ಆಗದೇ ಇರೋ ಥರ ನೋಡ್ಕೊಂಡಿದ್ದಾರೆ. ಇನ್ನು ನಾಣಿ ಆ್ಯಂಡ್ ಪ್ರಿಯಾಂಕಾ ಮೋಹನ್ ಲವ್ ಪೋರ್ಷನ್ಸ್ ಚೆನ್ನಾಗಿ ವರ್ಕ್ ಆಯಿತು. ಇನ್ಫ್ಯಾಕ್ಟ್ ಅದು ಸ್ಟೋರಿಗೆ ಕೋರ್ ಪಾಯಿಂಟ್ ಆಗಿರೋದ್ರಿಂದ ಮೇಜರ್ ಪ್ಲಸ್ ಪಾಯಿಂಟ್ ಆಯಿತು ಈ ಮೂವಿಗೆ. ಆ್ಯಂಡ್ ಸೂರ್ಯ ಹಾಗೂ ದಯಾ ಮಧ್ಯ ಕ್ರಿಯೇಟ್ ಆಗೋ ಸಿಚುವೇಶನ್ಸ್ ಸೂಪರ್ ಆಗಿತ್ತು. ಇನ್ನು ಈ ಸಿನಿಮಾದ ನೆಗೆಟಿವ್ಸ್, ಫಸ್ಟ್ ಹಾಫಲ್ಲಿದ್ದ ಎಮೋಷನ್ಸ್ನ ಸೆಕೆಂಡ್ ಹಾಫಲ್ಲಿ ಅದೇ ರೇಂಜಿಗೆ ಮೇಂಟೈನ್ ಮಾಡಲಿಲ್ಲ. ಇನ್ನು ಪ್ರೀ ಕ್ಲೈಮ್ಯಾಕ್ಸ್ ಟು ಕ್ಲೈಮ್ಯಾಕ್ಸ್ ಪೋರ್ಷನ್ಸ್ ಚೆನ್ನಾಗಿದ್ರೂ ಸ್ವಲ್ಪ ಪ್ರಿಡಿಕ್ಟಬಲ್ ಆಗಿರುತ್ತೆ. ಇದರಿಂದ ಕೆಲವರಿಗೆ ಐಡೋಸ್ ಅನ್ನೋದು ಸಿಗಲ್ಲ. ಆ್ಯಂಡ್ ಪರ್ಸ್ನಲಿ ನನಗೆ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಯುನಿಕ್ನೆಸ್ ಅನ್ನೋದು ಎಲ್ಲೂ ಕಾಣಿಸ್ಲಿಲ್ಲ. ನಾರ್ಮಲ್ ಆ್ಯಕ್ಷನ್ ಬ್ಲಾಕ್ಸ್ ನೋಡ್ದಂಗೆ ಆಯಿತು. ಇನ್ನು ಕ್ಲೈಮ್ಯಾಕ್ಸ್ಗೆ ಎಮೋಷನ್ಸ್ನ ಸ್ಟ್ರಾಂಗ್ ಆಗಿ ತೋರಿಸಿದ್ರೆ ಇನ್ನೂ ಇಂಪ್ಯಾಕ್ಟ್ ಆಗಿ ಇರ್ತಿತ್ತು. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ, ಸೂರ್ಯ ಹಾಗೂ ದಯಾ ಕ್ಯಾರೆಕ್ಟರ್ ಮಾಡಿರೋ ನಾಣಿ ಹಾಗೂ ಎಸ್.ಜೆ. ಸೂರ್ಯ ಅವರ ಪರ್ಫಾರ್ಮೆನ್ಸ್ ಬೆಂಕಿ. ಅದರಲ್ಲೂ ಎಸ್.ಜೆ. ಸೂರ್ಯ ಅವರ ಆ್ಯಕ್ಟಿಂಗ್ನ ಆಡಿಯನ್ಸ್ ಎಕ್ಸ್ಟ್ರೀಮ್ ಆಗಿ ಎಂಜಾಯ್ ಮಾಡ್ತೀರಾ. ಅವರ ಎಕ್ಸ್ಪ್ರೆಷನ್ ನೋಡಿದ್ರೆ ಒಂದೊಂದು ಸಲ ನಗು ತರಿಸುತ್ತೆ. ಇನ್ನು ಪ್ರಿಯಾಂಕಾ ಮೋಹನ್ ಮತ್ತು ಸಾಯಿ ಕುಮಾರ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಆ್ಯಂಡ್ ಮಿಕ್ಕಿದ ಆ್ಯಕ್ಟರ್ಸ್ಗಳು ಅವರಿಗೆ ಕೊಟ್ಟಿರೋ ರೋಲ್ನ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ, ವಿಜುವಲ್ಸ್, ಪ್ರೊಡಕ್ಷನ್ ವ್ಯಾಲ್ಯೂಸ್, ಸಿನಿಮಾಟೋಗ್ರಫಿ ಡೀಸೆಂಟ್ ಆಗಿತ್ತು. ಆ್ಯಂಡ್ ಎಡಿಟಿಂಗಲ್ಲಿ ಇನ್ನೊಂಚೂರು ಇಂಪ್ರೂವ್ ಮಾಡ್ಕೋಬೇಕಿತ್ತು. ಇನ್ನು BGM ಈ ಸಿನಿಮಾಗೆ ಮೇಜರ್ ಅಸೆಟ್ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಲಿವೇಷನ್ಸ್ಗೆ, ಆ್ಯಕ್ಷನ್ ಬ್ಲಾಕ್ಸ್ಗೆ ಪರ್ಫೆಕ್ಟಾಗಿ ಸಿಂಕ್ ಮಾಡಿ ಥ್ರೂ ಔಟ್ ದ ಮೂವಿ ಆಡಿಯನ್ಸ್ಗೆ ಬೂಸ್ಟ್ ಆಗೋ ಥರ ಮಾಡುತ್ತೆ. ಇನ್ನು ಸಾಂಗ್ಸ್ ಕರೆಕ್ಟ್ ಪ್ಲೇಸ್ಮೆಂಟಲ್ಲೇ ಹಾಕಿದ್ದಾರೆ ಆ್ಯಂಡ್ ಕೇಳೋಕ್ಕೂ ತುಂಬ ಚೆನ್ನಾಗಿತ್ತು. ಇನ್ನು ಈ ಸಿನಿಮಾದಲ್ಲಿ ಹೀರೋಗೂ ವಿಲನ್ಗೂ ಸಪ್ರೇಟ್ ಮೋಟಿವ್ ಕೂಡ ಇರುತ್ತೆ. ಆ್ಯಂಡ್ ಇಬ್ರಿಗೂ ಕರೆಕ್ಟ್ ಕಾನ್ಫ್ಲಿಕ್ಟ್ ಇಟ್ಟು ಅದಕ್ಕೊಂದು ಸಾಲಿಡ್ ರೀಸನ್ ಕೂಡ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಮೂವಿ ಚೆನ್ನಾಗಿದೆ. ಆ್ಯಕ್ಷನ್ ಥ್ರಿಲ್ಲರ್ ಡ್ರಾಮಾ ಇಷ್ಟಪಡೋರು ಮಿಸ್ ಅಂತೂ ಮಾಡ್ಕೊಂಬಿಡಿ, ಪಕ್ಕ ಇಷ್ಟ ಆಗುತ್ತೆ. ಆ್ಯಂಡ್ ಬೇರೆ ಜನರ ಆಡಿಯನ್ಸ್ಗಳಿಗೆ ಒಂದು ಡೀಸೆಂಟ್ ವಾಚ್ ಆಗುತ್ತೆ. ಜೊತೆಗೆ ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಗುತ್ತೆ. ಸೊ ಈ ಮೂವಿನ ಥಿಯೇಟರ್ನಲ್ಲೇ ನೋಡಬೇಕು, ಯಾಕಂದರೆ BGM ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂದರೆ ನೀವು ಥಿಯೇಟರ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ. ಆದಷ್ಟು ಶೋನ ಕನ್ನಡದಲ್ಲೇ ನೋಡಿ, ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 8. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.